ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿಯ ಇಂದಿನ ಮತ್ತು ನಾಳೆ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ನೋಡ್ಕೊಂಬರೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಸಂಚಿಕೆಯಲ್ಲಿ ಮೊದಲಿಗೆ ಮದನ್ ಅವರು ಮತ್ತು ತನ್ನ ಚೇಳಗಳೆಲ್ಲರೂ ಕೂಡ ನಂದಿನಿ ಅವ್ರ ಮನೆಗೆ ಹೋಗೋದಕ್ಕೆ ಅಂತ ರೆಡಿ ಇರ್ತಾರೆ. ಆಗ ಮದನ್ ಅವರು ಹೋಗ್ರೋ ಮೊದಲು ಅವಳನ್ನ ಹೇಳ್ಕೊಂಬರ್ರಿ ಅಂತ ಹೇಳ್ತಾರೆ. ಆಗ ತನ್ನ ಚೇಳಗಳಿದ್ದವರು, ಅಲ್ಲ ಅಣ್ಣ, ಹಳ್ಳಿಯವ್ರು ಹೇಳಿದ್ರಲ್ಲ ಈ ಮನೆಯಲ್ಲಿ ದೆವ್ವ ಇದೆ ಅಂತ, ಏನು ಮಾಡೋದು ಅಂತ ಹೇಳ್ತಾರೆ. ಏನರೋ ನೀವು ಈ ಥರ ಮಾತಾಡ್ತೀರಾ, ಮನುಷ್ಯರೇ ದೆವ್ವಗಿಂತ ಡೇಂಜರ್ ಗೊತ್ತಾ? ಹಾಗೂ ಒಂದು ವೇಳೆ ಆ ಮನೆಯಲ್ಲಿ ದೆವ್ವ ಏನಾದರೂ ಇದ್ದರೆ ನಿಜವಾಗ್ಲೂ ನಿಮ್ಮನ್ನು ನೋಡೇ ಹೆದರ್ಕೊಳ್ತಾರೆ. ಅಷ್ಟು ಭಯಂಕರವಾಗಿ ನೀವೇ ಅಷ್ಟು ಕೆಟ್ಟದಾಗಿದ್ದೀರಾ, ಹೋಗ್ರೋ ಸುಮ್ಮನೆ ಹೇಳ್ಕೊಂಬರ್ರಿ ಅಂತ ಹೇಳ್ತಾರೆ. ಆಗ ಇದ್ದ ರೌಡಿಗಳಿದ್ದವರು, ಅಲ್ಲ ಅಣ್ಣ, ಏನಾದರೂ ಹೆಂಗ್ಸ್ ಜೊತೆ ಯಾರಾದರೂ ಬೇರೆಯವ್ರು ಇದ್ದರೆ ಏನು ಮಾಡೋದು ಅಂತ ಹೇಳ್ತಾರೆ. ಏನು ಮಾಡ್ತೀರಾ, ಅವ್ರನ್ನ ಚೆನ್ನಾಗಿ ಹೊಡೆದು ಅವ್ರ ಕಥೆನ ಮುಗಿಸ್ಬಿಟ್ಟು ಇವಳನ್ನ ಜುಟ್ಟಿಡಿದು ಹೇಳ್ಕೊಂಬರ್ರಿ ಸರಿನಾ ಅಂತ ಹೇಳ್ತಾರೆ. ಆಗ ಆ ರೌಡಿಗಳು, ಸರಿ ಆಯಿತು ಅಣ್ಣ, ನೀವು ಹೇಳ್ದಾಗೇ ಆಗಲಿ ಅಂತ ಹೇಳ್ಬಿಟ್ಟು 4 ಜನ ಕೂಡ ನಂದಿನಿ ಅವ್ರ ಮನೆ ಹತ್ರ ಬರ್ತಾ ಇರ್ತಾರೆ. ಆಗ ನಂದಿನಿ ಅವರು ಮತ್ತು ಪದ್ದು, ಚೋಟು ಎಲ್ಲರೂ 3 ಜನನೂ ಕೂಡ ವಿಂಡೋದಲ್ಲಿ ಅವ್ರು ಬರೋದನ್ನೇ ನೋಡ್ತಾ ಇರ್ತಾರೆ. ಆ ರೌಡಿಗಳು ಬಂದ ತಕ್ಷಣವೇ ಎಂಟಿನಲ್ಲೇ ಎಲ್ಲರೂ 4 ಜನನೂ ಕೂಡ ಚೆನ್ನಾಗಿ ಬಿದ್ದೋಗ್ಬಿಡ್ತಾರೆ. ಆಗ ಬಿದ್ದು ಏಟಿಗೆ ನಿಜವಾಗ್ಲೂ ಹೆದಳಕ್ಕಾಗದೆ ಅಲ್ಲೇ ಬಿದ್ದುಬಿಡ್ತಾರೆ. ಇದನ್ನ ನೋಡ್ಬಿಟ್ಟು ನಂದಿನಿ ಅವರು, ಪದ್ದು, ಚೋಟು 3 ಜನನೂ ಕೂಡ ನಗ್ತಾ ಇರ್ತಾರೆ. ಆಗ ಪದ್ದು ಅವರು, ನಂದಿನಿ ಅಮ್ಮವರೇ, ನೀವು ರೂಮ್ಗೆ ಹೋಗಿ, ಇನ್ನು ನಾವು ನೋಡ್ಕೊಳ್ತೀವಿ, ನೀವು ಯಾವುದೇ ಕಾರಣಕ್ಕೂ ರೂಮಿಂದ ಹೊರಗಡೆ ಬರಬೇಡಿ ಅಂತ ಹೇಳ್ತಾರೆ. ಆಗ ನಂದಿನಿಯವರು, ಅಲ್ಲ ಪದ್ದು, ಏನಾದರೂ ಹೆಚ್ಚು ಕಮ್ಮಿ ಆದರೆ ಅದರಲ್ಲೂ 4 ಜನ ಬಂದಿದ್ದಾರೆ, ಆ ರೌಡಿಗಳ ಜೊತೆ ನೀವು ಹೇಗೆ ನಿಭಾಯಿಸ್ತೀರಾ ಅಂತ ಕೇಳ್ತಾರೆ. ನೀವೇನು ಅದಕ್ಕೆ ತಲೆ ಕೆಡಿಸ್ಕೊಬಿಡಿ ಅಮ್ಮವ್ರೆ, ಎಲ್ಲನೂ ಕೂಡ ನಾವು ನೋಡ್ಕೊಳ್ತೀವಿ, ನಾವಿದ್ದೀವಲ್ವಾ. ಇವತ್ತು ನಮಗೆ ದೈವಶಕ್ತಿ ಅಷ್ಟೇ ಹೆಲ್ಪ್ ಮಾಡ್ತಿಲ್ಲ, ಜೊತೆಗೆ ದುಷ್ಟಶಕ್ತಿನ ಓಡಿಸೋದಕ್ಕೆ ಅಂತ ನಮಗೆ ದೆವ್ವಗಳು ಕೂಡ ಸಹಾಯ ಮಾಡ್ತಿದ್ದಾವೆ. ನಾವು ಚೆನ್ನಾಗಿ ತೋರಿಸ್ತೀವಿ ಅವ್ರಿಗೆ ಆಟನ, ಅವರು ಯಾವುದೇ ಕಾರಣಕ್ಕೂ ಇಲ್ಲಿರಬಾರ್ದು, ಎದ್ನೋ ಬಿದ್ನೋ ಅಂತ ಹೊಡೋಗ್ಬೇಕು, ಆ ರೀತಿ ಮಾಡಿಬಿಡ್ತೀವಿ. ನೀವೇನೋ ತಲೆ ಕೆಡಿಸ್ಕೊಬೇಡಿ ಅಮ್ಮವ್ರೆ, ನೀವು ಹೋಗಿ ರೂಮಲ್ಲಿರಿ ಅಂತ ಹೇಳ್ತಾರೆ. ಆಗ ನಂದಿನಿ ಅವರು, ಸರಿ ಆಯಿತು ಪದ್ದು ಅಂತ ಹೇಳ್ಬಿಟ್ಟು ಹೊರಡ್ತಾರೆ. ಆಗ ಪದ್ದು ಅವರು, ಚೋಟು ಹೇಳಿದ್ದೆಲ್ಲ ರೆಡಿ ಇದೆ ತಾನೆ ಅಂತ ಹೇಳ್ತಾರೆ. ಆಗ ಚೋಟು ಅವರು, ಸರಿ ಆಯಿತು ಪದ್ದು ಅಣ್ಣ, ಅವ್ರಿಗೆ ಸರಿಯಾಗಿ ಮಾಡೋದೆ ಎಲ್ಲದಕ್ಕೂ ಕೂಡ ರೆಡಿ ಇದ್ದೀನಿ ನಾನು ಅಂತ ಹೇಳ್ತಾರೆ. ಪದ್ದು ಮತ್ತು ಚೋಟು ಆ ರೌಡಿಗಳು ಬರ್ತಾರೆ ಅಂತ ಗೊತ್ತಿರೋದಕ್ಕೆ ಎಲ್ಲನೂ ಕೂಡ ತಯಾರು ಮಾಡಿ ಗೋಲಿಗಳನ್ನು ಮನೆ ಮುಂದೆ ಹಾಕಿರ್ತಾರೆ. ಅದ್ರ ಮೇಲೆ ಚಾಪೆ ಮತ್ತು ಹುಲ್ಲು ಮತ್ತು ಸ್ವಲ್ಪ ಕಸಗಳನ್ನೆಲ್ಲ ಹಾಕಿ ಅದರಿಂದ ಕವರ್ ಮಾಡಿರ್ತಾರೆ. ಹಾಗಾಗಿ ಗೊತ್ತಿಲ್ಲದೆ ಆ ರೌಡಿಗಳು ಅದ್ರ ಮೇಲೆ ಬಿದ್ದು ಒದ್ದಾಡ್ತಿರ್ತಾರೆ. ನಂತರ ಯಾರು ಇದ್ದಾರೆ ಈ ಮನೆಯಲ್ಲಿ ನೋಡಬೇಕು ಅಂತ ಹೇಳ್ಬಿಟ್ಟು ಡೋರ್ನ ಓಪನ್ ಮಾಡಿಕೊಂಡು ಬರ್ತಾರೆ. ಆಗ ಪದ್ದು ಅವರು ಅಟ್ಟದ ತುದಿಯಲ್ಲಿ ಉಯ್ಯಾಲೆದ ದಾರದ ಇಟ್ಕೊಂಡು ಕೂತಿರ್ತಾರೆ. ಚೋಟು ಕೂಡ ಬೇರೆ ಕಡೆ ರೆಡಿ ಇರ್ತಾನೆ. ಅಷ್ಟರಲ್ಲಿ ಆ ರೌಡಿಗಳು 4 ಜನ ಎಂಟ್ರಿ ಕೊಟ್ಟ ತಕ್ಷಣ ಆ ಕಡೆ ಈ ಕಡೆ ನೋಡ್ತಾ ಇರ್ತಾರೆ. ಆಗ ಉಯ್ಯಾಲೆನ ಜೋರಾಗಿ ಪದ್ದು ಬಿಟ್ಬಿಡ್ತಾನೆ. ಆ ಉಯ್ಯಾಲೆ ಆ ರೌಡಿಗಳಿಗೆ ಬಂದು ತಗಲಿಬಿಡುತ್ತೆ. ಅಷ್ಟರಲ್ಲಿ 4 ಜನನೂ ಕೂಡ ಕೆಳಗಡೆ ಬಿದ್ದೋಗ್ಬಿಡ್ತಾರೆ. ಇದೇನಪ್ಪ ಈ ಥರ ಆಯಿತು ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ನೋಡ್ತಾ ಇರ್ತಾರೆ. ಅಷ್ಟರಲ್ಲಿ ಚೋಟು ಬಂದ್ಬಿಟ್ಟು ಪಕ್ಕದಲ್ಲಿ ಫುಲ್ ಎದುರಿಸ್ಬಿಡ್ತಾನೆ. ಆಗ 4 ಜನನೂ ಕೂಡ ಹೆದರ್ಕೊಂಡ್ಬಿಡ್ತಾರೆ. ಇಬ್ಬರು ಮೂರ್ಛೆ ತಪ್ಪಿಬಿಡ್ತಾರೆ. ಇನ್ನಿಬ್ರು ರೌಡಿ ಯಾಕೆ ಈ ಥರ ಆಯಿತು ಅಂತ ಹೇಳ್ಬಿಟ್ಟು ತಿರುಗಿ ನೋಡೋ ಅಷ್ಟರಲ್ಲಿ ಚೋಟುನು ಕೂಡ ಇರೋದಿಲ್ಲ, ಅಲ್ಲಿ ಪದ್ದುನು ಕೂಡ ಇರೋದಿಲ್ಲ. ಈ ಕಡೆ ಶ್ರಾವಣಿ ಅವರು ರೂಮಲ್ಲಿ ಮಿರರ್ ಮುಂದೆ ನಿಂತಿರ್ತಾರೆ. ಅಷ್ಟರಲ್ಲಿ ಸುಬ್ಬು ಕೂಡ ಗಿಫ್ಟ್ನ ತೊಗೊಂಡು ಬರ್ತಾರೆ. ಆಗ ಸುಬ್ಬು ಅವರು ಬಂದಿದ್ದಾರೆ. ನೋಡ್ಬಿಟ್ಟು, ಏನು ಸುಬ್ಬು, ಮೊದಲನೇ ಸತಿ ಬಂದಿರೋ ಥರ ಬರ್ತಾ ಇದೆಯಲ್ಲ, ಯಾಕೆ ಅಂತ ಕೇಳ್ತಾರೆ. ನೋಡಿ ಮೇಡಮ್, ನಾನು ನಿಮ್ಮ ಹತ್ರ ಬಂದಿರೋದು ಮೊದಲನೇ ಸತಿ ಅಲ್ಲದೆ ಇರ್ಬೋದು, ಆದರೆ ನನಗೆ ಇಂಥ ಸಂದರ್ಭ ಬಂದಿರೋದು ಮೊದಲನೇ ಸರಿ ಅಂತ ಹೇಳ್ತಾರೆ. ಏನು ಹೇಳ್ತಾ ಇದೆಯಾ ಸುಬ್ಬು ಅಂತ ಶ್ರಾವಣಿ ಕೇಳ್ತಾರೆ. ಆಗ ಸುಬ್ಬು ಅವರು ಗಿಫ್ಟ್ನ ಕೊಟ್ಬಿಟ್ಟು, ನೋಡಿ ಮೇಡಮ್ ನಿಮಗೋಸ್ಕರ ಅಂತ ಹೇಳ್ತಾರೆ. ಏನು ಸುಬ್ಬು ಇದೆಲ್ಲ ಅಂತ ಹೇಳ್ತಾರೆ. ಹೌದು ಮೇಡಮ್, ನಿಮಗೋಸ್ಕರ ನಾನು ಮದುವೆ ಆದಾಗಿಂದ ಏನಾದರೂ ಗಿಫ್ಟ್ ಕೊಡಬೇಕಂತ ಅಂದ್ಕೊಳ್ತಾ ಇದ್ದೆ, ಆದರೆ ಇವಾಗ ಕೊಡ್ತಾ ಇದ್ದೀನಿ, ಅದಕ್ಕೆ ಭೀಮಾಯಿಂದ ನಿಮಗೆ ಗಿಫ್ಟ್ ತೊಗೊಂಬಂದಿದ್ದೀನಿ ಅಂತ ಹೇಳ್ತಾರೆ. ಅದನ್ನು ನೋಡಿಬಿಟ್ಟು ಶ್ರಾವಣಿ ಅವರಂತೂ ಫುಲ್ ಖುಷಿ ಆಗಿಬಿಡ್ತಾರೆ. ಓಪನ್ ಮಾಡಿ ನೋಡಿ ಮೇಡಮ್, ನಾನು ಏನೇ ಒಂದು ನಿರ್ಧಾರ ತೊಗೊಂಡ್ರು ಕೂಡ 100 ಸಲ ಯೋಚನೆ ಮಾಡ್ತೀನಿ ಅಂತ ನಿಮಗೆ ಚೆನ್ನಾಗಿ ಗೊತ್ತಲ್ವಾ, ಅದಕ್ಕೋಸ್ಕರ ನಿಮಗೆ ಮೊದಲನೇ ಸತಿ ಕೊಡ್ತಿರೋ ಉಡುಗೊರೆ ಅಂತಂದರೆ ನಾನು ಎಷ್ಟು ಸಲ ಯೋಚನೆ ಮಾಡಿರ್ಬೋದು, ನೋಡಿ ನೀವೇ ಹೇಳಿ ಅಂತ ಹೇಳ್ತಾರೆ. ಆಗ ಶ್ರಾವಣಿ ಅವರು ಗಿಫ್ಟನ್ನು ನೋಡಿಬಿಟ್ಟು, ವಾ ಸುಬ್ಬು ಎಷ್ಟು ಚೆನ್ನಾಗಿದೆ, ನಿಜವಾಗ್ಲೂ ತುಂಬ ಖುಷಿ ಆಯಿತು. ಅಲ್ಲ ಸುಬ್ಬು, 100 ಸಲ ಯೋಚನೆ ಮಾಡ್ದೆ ಇದು ತೊಗೋಬೇಕಾದ್ರು ಅಂತ ಹೇಳ್ತಾರೆ. ಆಗ ಸುಬ್ಬು ಅವರು, ಅಲ್ಲ ಮೇಡಮ್, ಭೀಮಾದಲ್ಲಿ ತೊಗೊಳ್ತಾ ಇದ್ದೀವಿ ಅಂತಂದರೆ 100 ಸಲ ಯೋಚನೆ ಮಾಡೋಂಥ ಅವಶ್ಯಕತೆ ಇಲ್ಲ. ಯಾಕೆ ಅಂದರೆ ಅದು 100 ವರ್ಷನೂ ಕೂಡ ಕಂಪ್ಲೀಟ್ ಮಾಡಿದೆ, ನಂಬಿಕೆಗೆ ಹೆಸರಾಗಿದೆ. ಈಗಿರಬೇಕಾದ್ರೆ ಅದರಲ್ಲಿ ಸೆಲೆಕ್ಟ್ ಮಾಡೋದಕ್ಕೆ ಟೈಮ್ ಹಿಡಿಯೋದೇ ಇಲ್ಲ ಮೇಡಮ್, ನಿಮ್ಗೆ ಇಷ್ಟ ಆಯ್ತು ಅಂತ ಕೇಳ್ತಾರೆ. ಆಗ ಶ್ರಾವಣಿ ಅವರು, ಹೌದು ಸುಬ್ಬು, ತುಂಬ ಚೆನ್ನಾಗಿದೆ, ನಿಜವಾಗ್ಲೂ ನಂಗೆ ತುಂಬ ಇಷ್ಟ ಆಯಿತು ಅಂತ ಹೇಳ್ಬಿಟ್ಟು ಇಯರಿಂಗ್ಸನ್ನ ವೇರ್ ಮಾಡ್ತಾರೆ. ಸುಬ್ಬು, ನಿಜವಾಗ್ಲೂ ನಂಗೆ ಈ ದಿನ ಅಂತೂ ತುಂಬ ಸ್ಪೆಷಲ್ ಡೇ ಸುಬ್ಬು, ಈ ದಿನನ ನನ್ನ ಲೈಫಲ್ಲೇ ಯಾವತ್ತೂ ಮರೆಯಲ್ಲ ಅಂತ ಹೇಳ್ತಾರೆ. ಆಗ ಸುಬ್ಬು ಅವರು, ಸರಿ ಆಯಿತು ಮೇಡಮ್ ಅಂತ ಹೇಳ್ಬಿಟ್ಟು ಶ್ರಾವಣಿ ಅವರಿಗೆ ನೆಕ್ಲೆಸ್ನ ಸುಬ್ಬನೇ ಹಾಕ್ತಾರೆ. ಆಗ ಶ್ರಾವಣಿಗಂತೂ ತುಂಬಾ ಖುಷಿ ಆಗುತ್ತೆ. ಆಗ ಸುಬ್ಬು ಅವರು, ನೋಡಿ ಮೇಡಮ್, ನಮ್ಮ ಪ್ರೀತಿ ಯಾವ ಥರ ಬೆಲೆ ಬಾಳುತ್ತೋ ಅದೇ ಥರನೇ ಈ ಉಡುಗೊರೆನ ತಂದು ಕೊಟ್ಟಿದ್ದೀನಿ ನಿಮಗೆ. ಅಷ್ಟೇ ಅಲ್ಲ, ನಮ್ಮ ಪ್ರೀತಿ ಹೊಳಪು ಹೇಗೆ ಕಡಿಮೆ ಆಗಲ್ವೋ ಅದೇ ಥರನೇ ಈ ಉಡುಗೊರೆ
ಹೊಳಪು ಕೂಡ ಯಾವತ್ತೂ ಕಮ್ಮಿ ಆಗಲ್ಲ ಅಂತ ಹೇಳ್ತಾರೆ. ಆಗ ಶ್ರಾವಣಿಯವರು ಥ್ಯಾಂಕ್ಸ್ ಸುಬ್ಬು, ನಿಜವಾಗ್ಲೂ ತುಂಬ ಖುಷಿ ಆಗ್ತಿದೆ ಅಂತ ಹೇಳ್ತಾ ಇರ್ತಾರೆ. ಈ ಕಡೆ ರೌಡಿಗಳೆಲ್ಲ ಕೆಳಗಡೆ ಬಿದ್ದಿರ್ತಾರೆ. ಇದೇನಿದು ಅಂತ ಹೇಳ್ಬಿಟ್ಟು ಎಚ್ಚರ ಆಗ್ಬಿಟ್ಟು ಇಬ್ಬರನ್ನು ಎಬ್ಬಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ. ಆದರೆ ಇಬ್ಬರು ಮಾತ್ರ ಪ್ರಜ್ಞೆ ತಪ್ಪಿ ಬಿದ್ದಿರೋರು ಎದ್ದೇಳೋದೇ ಇಲ್ಲ. ಇನ್ನು ಇಬ್ಬರು ಎದ್ಬಿಟ್ಟು ಅಲ್ಲ ಯಾರೂ ಇಲ್ಲ ಅಂತ ಅನ್ಸುತ್ತೆ ಈ ಮನೆಯಲ್ಲಿ, ಲೈಟು ಕೂಡ ಆಫ್ ಆಗಿದೆ, ಪವರ್ ಇದೆ, ಈ ನೋಡಿದ್ರೆ ಈ ಥರ ಎಲ್ಲ ಆಗ್ತಿದೆಯಲ್ಲ, ನೀನು ಆ ಕಡೆ ಹೋಗು ನಾನು ಈ ಕಡೆ ನೋಡ್ತೀನಿ ಅಂತ ಹೇಳ್ಬಿಟ್ಟು ಇಬ್ಬರು ಕೂಡ ಒಂದೊಂದು ಕಡೆ ಹೊರಡ್ತಾರೆ. ಈ ಕಡೆ ವಿಜಯಾಂಬಿಕ ಅವರು ಮದನ್ ಅವ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ. ಅಲ್ಲ ಇವನು ಎಲ್ಲಿಗೆ ಹೋದ ಏನು ಅಂತಾನೆ ಗೊತ್ತಾಗ್ತಿರ್ವಲ್ಲ, ಅವಳನ್ನ ಹಿಡ್ಕೊಂಬರೋದಕ್ಕೆ ಅಂತ ಹೋಗಿ ಇವನಿಗೆ ಏನಾದರೂ ಹೆಚ್ಚು ಕಮ್ಮಿ ಆಗ್ಬಿಡ್ತಾ, ಏನು ಮಾಡೋದು ಹೇಗೆ ತಿಳ್ಕೊಳ್ಳಿ ನಾನು ಅಂತ ತುಂಬ ಟೆನ್ಷನ್ ಮಾಡಿಕೊಂಡು ಅಲ್ಲೇ ಸೋಫಾ ಮೇಲೆ ಕೂತ್ಕೊಂಡಿರ್ತಾರೆ. ಆಗ ಅಷ್ಟೊತ್ತಿಗೆ ವೀರು ಕೂಡ ಬರ್ತಾರೆ. ವಿಜಯಾಂಬಿಕ ಬೇಜಾರಲ್ಲಿ ಕೂತಿರೋದನ್ನು ನೋಡ್ಬಿಟ್ಟು, ಅಲ್ಲ ಇವಳು ನನಗೆ ತಾಯಿ ಥರ ನೋಡ್ಕೊಂಡಿದ್ದಾಳೆ, ಅಕ್ಕ ಅಂದರೆ ದೇವತೆ ಅಂತ ಪೂಜಿದ್ದೀನಿ, ಈಗಿರಬೇಕಾದ್ರೆ ನನ್ನ ಕಣ್ಮುಂದೆ ಒಂದೇ ಮನೆಯಲ್ಲಿ ಈ ಥರ ಬೇಜಾರು ಮಾಡಿಕೊಂಡು ಸಪ್ಪಗಿರೋದನ್ನು ನನ್ನಿಂದ ನೋಡೋದಕ್ಕಾಗ್ತಿಲ್ಲ, ಆಗಿದ್ದಾಯಿತು ತಪ್ಪು ಯಾರು ತಾನೇ ಮಾಡಲ್ಲ ಅಲ್ವಾ, ನಾನು ಕ್ಷಮಿಸ್ಬೇಕು ಅಂತ ಯೋಚನೆ ಮಾಡಿಬಿಟ್ಟು ಅಕ್ಕ ಅಂತ ಹೇಳ್ಬಿಟ್ಟು ವಿಜಯಾಂಬಿಕನ ಹತ್ರ ಹೋಗ್ತಾರೆ. ಆಗ ವಿಜಯಾಂಬಿಕ ಅವರು, ವೀರು ನೀ ನನ್ನ ಅಕ್ಕ ಅಂತ ಕರಿತಾ ಇದೆಯಾ ಅಂತ ಕೇಳ್ತಾರೆ. ಆಗ ವೀರು ಅವರು, ಹೌದಕ್ಕ, ನಿಜವಾಗ್ಲೂ ಒಂದು ಟೈಮಲ್ಲಿ ನೀನು ಈ ಮನೆಗೆ ಬೆಳಕಾಗಿದ್ದವಳು ಅಂತ ಹೇಳ್ತಾ ಇದ್ದೆ, ನೀನೇ ಎಲ್ಲ ಅಂತ ಹೇಳ್ತಿದ್ದೆ, ನೀನೊಬ್ಳು ಇದ್ದರೆ ನನಗೆ ಎಲ್ಲನೂ ಕೂಡ ಇದ್ದಾಗೆ ಅಂತ ಹೇಳ್ತಾ ಇದ್ದೆ, ಆದರೆ ಇವಾಗ ಇಷ್ಟೆಲ್ಲ ಆಗೋಯ್ತು, ಆದರೂ ಕೂಡ ನೀನು ಒಂದೇ ಮನೆಯಲ್ಲಿ ನನ್ನ ಕಣ್ಣೆದುರಿಗೆ ಈ ಥರ ಸಪ್ಪು ಕೂತ್ಕೊಂಡಿರೋದನ್ನು ನನ್ನಿಂದ ನೋಡೋದಕ್ಕಾಗಲ್ಲ ಅಕ್ಕ, ಆಗಿದ್ದಾಗೋಯ್ತು, ಎಲ್ಲನೂ ಕೂಡ ಮರೆತು ಆರಾಮಾಗಿರಕ್ಕ ಅಂತ ಹೇಳ್ಬಿಡ್ತಾರೆ. ಅದನ್ನು ಕೇಳ್ಬಿಟ್ಟು ವಿಜಯಾಂಬಿಕೆಗೆ ಫುಲ್ ಖುಷಿ ಆಗ್ಬಿಡುತ್ತೆ. ಹೇಗೋ ವೀರು ನನ್ನ ನಂಬ್ತಾ ಇದ್ದಾನೆ, ಕನಿಕರ ತೋರಿಸ್ತಾ ಇದ್ದಾನೆ, ನನ್ನ ಕಡೆ ವಾಲ್ದಿದ್ದಾನೆ, ಇದನ್ನೇ ನಾನು ಉಪಯೋಗಿಸ್ಕೋಬೇಕು, ಚೆನ್ನಾಗಿ ಉಪಯೋಗಿಸ್ಕೊಂಡು ವೀರನ್ನ ನನ್ನ ಕಡೆ ಹತ್ರ ಮಾಡ್ಕೋಬೇಕು ಅಂತ ಮನಸ್ಸಲ್ಲೇ ಯೋಚನೆ ಮಾಡ್ತಾ, ವೀರು ನಿಜವಾಗ್ಲೂ ನನಗೆ ತುಂಬ ಖುಷಿ ಆಗ್ತಿದೆ ವೀರು, ಇವಾಗ ನನಗೆ ಜೀವನ ಸಾರ್ಥಕ ಆಯಿತು ಅಂತ ಅನಿಸುತ್ತೆ, ನನ್ನ ತಮ್ಮ ನನ್ನ ಕೊನೆಗೂ ಕೂಡ ಕ್ಷಮಿಸ್ಬೇಡ ಅಂತ ಖುಷಿ ಪಡ್ತಾ ಇರ್ತಾರೆ. ಆಗ ವೀರವರು, ನೋಡಕ್ಕ ನಾನು ನಿನ್ನ ಕ್ಷಮಿಸಿದ್ದೀನಿ ಅಂತ ಇಷ್ಟೊಂದು ಖುಷಿ ಪಡಬೇಡ, ನಾನು ಯಾವತ್ತೂ ಕೂಡ ನಂಬಿಕೆ ದ್ರೋಹ ಮಾಡಿದವನ್ನ ಅಷ್ಟು ಈಸಿಯಾಗಿ ಕ್ಷಮಿಸಲ್ಲ, ಏನೋ ಮಗನ ವಿಷಯಕ್ಕೆ ಆ ಎಂಬಿ ಮಾತನ್ನು ಕೇಳಿ ಈ ಥರ ನನಗೆ ದ್ರೋಹ ಮಾಡಿದ್ಯಾ, ಆದರೂ ಸರಿ ಆಯಿತು, ಇದನ್ನೇ ನಾನು ಜಾಸ್ತಿ ದಿನ ಸತಾಯಿಸೋದಕ್ಕೆ ಆಗೋದಿಲ್ಲ, ಅದಕ್ಕೋಸ್ಕರ ಕ್ಷಮಿಸ್ತಾ ಇದ್ದೀನಿ, ಇನ್ನು ಮುಂದೆ ಇದನ್ನೆಲ್ಲ ಮರೆತು ಆರಾಮಾಗಿರಕ್ಕ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾರೆ. ಆಗ ವಿಜಯಾಂಬಿಕ ಅವರು ಫುಲ್ ಖುಷಿ ಆಗ್ತಾರೆ. ಕಳ್ಕೊಂಡಿದ್ದೀನಿ ಅಂತಂದರೆ ಇನ್ನೊಂದು ಪಡ್ಕೊಳ್ತಾ ಇದ್ದೀನಿ, ನಂದಿನಿ ನನಗೆ ಸಿಗ್ತಾಳೋ ಇಲ್ವೋ ಗೊತ್ತಿಲ್ಲ, ಆದರೆ ಈ ವೀರು ನಂಬಿಕೆನ ನಾನು ಗಳಿಸ್ಬಿಟ್ಟೆ, ಇದನ್ನೇ ಉಪಯೋಗಿಸ್ಕೊಂಡು ನಿನ್ನ ಹೇಗೆ ಮುಗಿಸ್ತೀನಿ ನೋಡ್ತಾ ಇರೋ ವೀರು ಅಂತ ಜೋರಾಗಿ ನಗ್ತಾ ಇರ್ತಾರೆ. ಈ ಕಡೆ ರೌಡಿಗಳು ಹುಡ್ಕೋದಿಕ್ಕೆ ಅಂತ ಹೇಳ್ಬಿಟ್ಟು ನಂದಿನಿ ಅವನ್ನ ಎದ್ದು ಬರ್ತಾ ಇರ್ತಾರೆ. ಒಬ್ಬ ಹಟ್ಟದ ಮೇಲೆ ಹತ್ತೋದಿಕ್ಕೆ ಅಂತ ಹೋಗ್ತಾ ಇರ್ತಾನೆ. ಅಷ್ಟರಲ್ಲಿ ಸ್ಟೆಪ್ಸ್ನ ಹತ್ತದಿರ್ಬೇಕಾದ್ರೆ ಹಗ್ಗ ಹಿಡ್ಕೊಂಡು ಹತ್ತುತ್ತಾ ಇರ್ತಾನೆ. ಆಗ ಪದ್ದವರು ಆ ಹಿಡ್ಕೊಂಡಿರೋ ಹಗ್ಗನ ಬಿಟ್ಬಿಡ್ತಾರೆ. ಆಗ ಸಡನ್ ಆಗಿ ಆ ರೌಡಿ ಕೆಳಗಡೆ ಬಿದ್ದೋಗ್ಬಿಡ್ತಾನೆ. ಇನ್ನೊಬ್ಬ ರೌಡಿ ಕಿಚನಲ್ಲಿ ಹುಡುಕ್ತಾ ಇರ್ತಾನೆ. ಅದನ್ನೇ ನೋಡ್ಕೊಂಡಂಥ ಚೋಟು ನಿಧಾನವಾಗಿ ಹೋಗ್ಬಿಟ್ಟು ಪಟಾಕಿನ ಹಚ್ಚಿಬಿಡ್ತಾನೆ. ಸಡನ್ ಆಗಿ ಪಟಾಕಿ ಹಚ್ಚಿದ ತಕ್ಷಣ ಇಬ್ರು ಕೂಡ ಹೆದರ್ಕೊಂಡ್ಬಿಡ್ತಾರೆ. ಈ ಕಡೆ ನಂದಿನಿ ಅವರು ರೂಮಲ್ಲೇ ಟೆನ್ಷನ್ ಮಾಡಿಕೊಂಡು ಆ ಕಡೆಯಿಂದ ಈ ಕಡೆಗೆ ಓಡಾಡ್ತಾ ಒಂದು ಕಡೆ ಕೂತಿರ್ತಾರೆ. ಅಷ್ಟೊತ್ತಿಗೆ ಆ ರೌಡಿಗಳು, ನೋಡು ಈ ರೂಮಲ್ಲಿ ಅವಳು ಇರ್ಬೋದು ಅಂತ ಅನ್ಸುತ್ತೆ, ನಾನು ಎಳ್ಕೊಂಬರ್ತೀನಿ ಅಂತ ಹೇಳ್ತಾರೆ. ಆಗ ಇನ್ನೊಬ್ಬ ರೌಡಿ, ಬೇಡ ಕಣೋ, ಇಲ್ಲಿ ದೆವ್ವ ಇರೋದು ಕರೆಕ್ಟ್ ಅಂತ ಅನಿಸ್ತಾ ಇದೆ, ನಿಜವಾಗ್ಲೂ ಹೋಗೋಣ ಬಾ ಅಂತ ಹೇಳ್ತಾನೆ. ಆದರೆ ಇನ್ನೊಬ್ಬ ಇದ್ದವನು, ಇಲ್ಲ ಇಲ್ಲ ಇಲ್ಲಿ ಅವಳಿದ್ದಾಳೆ, ಅವಳನ್ನ ಎಳ್ಕೊಂಬರ್ತೀನಿ, ನೋಡ್ತಾ ಇರೋ ಅಂತ ಹೇಳ್ಬಿಟ್ಟು ಡೋರ್ನ ಓಪನ್ ಮಾಡಿ ನೋಡ್ತಾರೆ. ಅಷ್ಟರಲ್ಲಿ ನಂದಿನಿ ಅವರು ಆ ರೌಡಿಗಳ ಕಣ್ಣಿಗೆ ಕಾಣಿಸ್ಕೊಂಡ್ಬಿಡ್ತಾರೆ. ಈ ಕಡೆ ವೀರು ಅವರು ತುಂಬ ಸಂಕಟ ಪಡ್ತಾ ಇರ್ತಾರೆ. ನನಗೆ ಯಾಕೆ ಈ ಥರ ಆಗ್ತಿದೆ, ಮನಸ್ಸಿಗೆ ಒಂಥರ ಒದ್ದಾಟ ಕಳವಳ ಆಗ್ತಿದೆಯಲ್ಲ, ನನ್ನ ಹತ್ರದವ್ರಿಗೆ ಯಾರಿಗಾದ್ರೂ ತೊಂದರೆ ಆಗ್ತಿದೆಯಾ ಏನು ಅಂತ ಗೊತ್ತಾಗ್ತಿಲ್ವಲ್ಲ ಅಂತ ಹೇಳ್ಬಿಟ್ಟು ಸುಬ್ಬುಗೆ ಸಡನ್ ಆಗಿ ಫೋನ್ ಮಾಡಿ ಮಾತಾಡ್ತಾರೆ. ಆಗ ಸುಬ್ಬು ಅವರು, ಹೇಳಿ ಯಜಮಾನ್ರೆ ಇಷ್ಟೊತ್ತಿನಲ್ಲಿ ಫೋನ್ ಮಾಡಿದ್ರೆ, ಏನಾದ್ರು ವಿಷಯ ಇದೆ ಅಂತ ಕೇಳ್ತಾರೆ. ಆಗ ವೀರು ಅವರು, ಸುಬ್ಬು ನನ್ನ ಮನಸ್ಸಿಗೆ ತುಂಬಾ ಒದ್ದಾಟ ಆಗ್ತಿದೆ, ಸಂಕಟ ಆಗ್ತಿದೆ, ಮನಸ್ಸಿಗೆ ಹಿಂಸೆ ಆಗ್ತಿದೆ, ಏನು ಅಂತ ಗೊತ್ತಾಗ್ತಿಲ್ಲ, ಆದರೆ ನನಗೆ ಹತ್ರದವ್ರಿಗೆ ಯಾರಿಗಾದ್ರೂ ತೊಂದರೆ ಆಗಿರ್ಬೋದೇನೋ ಅಂತ ಅನ್ನಿಸ್ಬಿಡ್ತು, ಅದಕ್ಕೋಸ್ಕರ ಫೋನ್ ಮಾಡಿದೆ, ಮನೇಲಿ ಎಲ್ಲರೂ ಆರಾಮಾಗಿದ್ದಾರಲ್ವಾ ಅಂತ ಹೇಳ್ತಾರೆ. ಆಗ ಸುಬ್ಬು ಅವರು, ಯಜಮಾನ್ರೆ ನಿಮಗೆ ಟೆನ್ಷನ್ನೇ ಬೇಡ, ಮನೇಲಿ ಎಲ್ಲರೂ ಕೂಡ ಆರಾಮಾಗಿದ್ದಾರೆ, ನಿಮಗೆ ನಮ್ಮ ಬಗ್ಗೆನೇ ಯೋಚನೆ ಅಲ್ವಾ, ಅದಕ್ಕೋಸ್ಕರ ಹೀಗಾಗ್ತಿರ್ಬೋದು ಅಂತ ಅನ್ಸುತ್ತೆ, ನೀವು ಆರಾಮಾಗಿ ಮಲ್ಕೊಳ್ಳಿ ಯಜಮಾನ್ರೆ ಅಂತ ಹೇಳ್ಬಿಟ್ಟು ಫೋನ್ ಇಡ್ತಾರೆ. ಆಗ ವೀರವರು, ಅಲ್ಲ ಸುಬ್ಬು ಮನೆಯವರು ಕೂಡ ನನಗೆ ಹತ್ರವಾಗಿದ್ದವರು, ಇವರು ಆರಾಮಾಗಿದ್ದಾರೆ ಅಂತ ಅಂದಮೇಲೆ ಯಾರಿಗೆ ಈ ಥರ ತೊಂದರೆ ಆಗ್ತಿರ್ಬೋದು, ಯಾಕೆ ನನ್ನ ಮನಸ್ಸಿಗೆ ಇಷ್ಟೆಲ್ಲ ಕಷ್ಟ ಆಗ್ತಿದೆ ಅಂತ ಯೋಚನೆ ಮಾಡ್ತಿರ್ತಾರೆ. ಈ ಕಡೆ ರೌಡಿಗಳು ನಂದಿನಿ ಅವ್ರನ್ನ ನೋಡ್ಬಿಟ್ಟು ನಂದಿನಿ ಅವರೇ ಅಂತ ಅಂದ್ಕೊಂಡಿರ್ತಾರೆ. ಆದರೆ ನಂದಿನಿ ಅವ್ರ ಜಾಗಕ್ಕೆ ಚೋಟು ಕೂತಿರ್ತಾನೆ. ಆದರೆ ಇವರಿಗೆ ಸ್ವಲ್ಪ ಸುಳಿವು ಕೂಡ ಗೊತ್ತಿರೋದಿಲ್ಲ. ಇವಳನ್ನ ಎತ್ಬಿಡ್ಲಾ, ಏನು ಮಾಡಲಿ, ಬಾಸ್ನ ಕೇಳೋಣ ಅಂತ ಹೇಳ್ಬಿಟ್ಟು ಮದನ್ಗೆ ಫೋನ್ ಮಾಡ್ತಾರೆ. ಆಗ ಮದನ್ ಅವರು, ಬೇಡ ಬೇಡ ಅವಳನ್ನ ಕತ್ತಿಡ್ದು ಹೇಳ್ಕೊಂಬನ್ನಿ, ಅದು ಮಾಮ್ ಬೇಟೆ ಸರಿನಾ ಅಂತ ಹೇಳ್ತಾರೆ. ಆಗ ರೌಡಿಗಳು, ಸರಿ ಆಯ್ತು ಬಾಸ್, ನೀವು ಹೇಳ್ದಾಗೆ ಆಗಲಿ ಅಂತ ಹೇಳ್ಬಿಟ್ಟು ನಿಧಾನವಾಗಿ ಅವ್ರ ಹತ್ರ ಹೋಗ್ಬಿಟ್ಟು ಜಡನೆ ಹೇಳ್ಕೊಂಡ್ಬಿಡ್ತಾರೆ. ಅಷ್ಟರಲ್ಲಿ ಕೈಗೆ ಜಡನೆ ಕಿತ್ಕೊಂಡು ಬಂದ್ಬಿಡುತ್ತೆ. ಇದೇನಪ್ಪ ಇದು ಅಂತ ಫುಲ್ ಟೆನ್ಷನ್ ಆಗಿಬಿಡ್ತಾರೆ. ಆಗ ಚೋಟು ತಿರುಗಿ ಮುಖನ ತೋರಿಸ್ತಾರೆ. ಆಗ ಕ್ಷಣನೇ ಆ ರೌಡಿಗಳೆಲ್ಲ ಫುಲ್ ಎದ್ರುಕೊಂಡ್ಬಿಡ್ತಾರೆ. ಎದ್ರುಕೊಂಡು ಸರಿಯಾಗಿ ಮಾಂಜ ಕೊಟ್ಬಿಡ್ತಾರೆ. ರೌಡಿಗಳೆಲ್ಲ ಹೆದರ್ಕೊಂಡು ಓಡೋಗ್ತಾರೆ. ಮದನ್ ಅವ್ರು ಕೂಡ ಬರ್ತಾರೆ. ಮದನ್ ಅವ್ರಿಗೂ ಕೂಡ ಚೆನ್ನಾಗಿ ಗ್ರಹಚಾರನ ಬಿಡಿಸ್ತಾರೆ. ಆಗ ಮದನ್ ಅವ್ರನ್ನ ಚೆನ್ನಾಗಿ ಹೊಡೆದು ಒಂದು ಕಡೆ ಮಲಗಿಸ್ಬಿಡ್ತಾರೆ ಪದ್ದು ಅವರು. ನೆಕ್ಸ್ಟ್ ಡೇ ವೀರು ನಂದಿನಿ ಅವ್ರಿಗೆ ಫೋನ್ ಮಾಡಿ ಮಾತಾಡ್ತಾರೆ. ಆಗ ನಂದಿನಿ ಅವರು ಕೂಡ, ವೀರು ಹೇಗಿದ್ದೀರಾ ಅಂದಾಗೆ, ನಾಳೆ ನಿಮ್ಮ ಹುಟ್ಟುಹಬ್ಬ ಅಲ್ವಾ ಅಂತ ಹೇಳ್ತಾರೆ. ಅಲ್ಲ ನಿಮಗೆ ಗೊತ್ತು ಅಂತ ಹೇಳ್ಬಿಟ್ಟು ವೀರು ಕೇಳ್ತಾರೆ, ನೀವು ರಾಜ್ಯದ ವಿದ್ಯಾಮಂತ್ರಿಗಳು, ನಿಮ್ಮ ಹುಟ್ಟುಹಬ್ಬನ ಎಷ್ಟು ಜನ ಸೆಲೆಬ್ರೇಟ್ ಮಾಡಲ್ಲ, ಈಗಿರಬೇಕಾದ್ರೆ ನಾವು ಕೂಡ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಆಗ ವೀರು ಅವ್ರಿಗೆ ನಂದಿನಿ ಹೇಳಿದಾಗೆ ಫುಲ್ ಖುಷಿ ಆಗುತ್ತೆ. ಸೆಲೆಬ್ರೇಟ್ ಮಾಡ್ಕೋಬೇಕು ಅಂತ ಕೂಡ ಯೋಚನೆ ಮಾಡ್ತಾರೆ. ಈ ಕಡೆ ಸುಬ್ಬು ಮತ್ತು ಶ್ರಾವಣಿ ನಾಳೆ ಅಪ್ಪನ ಹುಟ್ಟುಹಬ್ಬ,
ಹೇಗಾದರೂ ಮಾಡಿ ಒಪ್ಪಿಸ್ಬೇಕು ಸುಬ್ಬು ಅಂತ ಹೇಳ್ತಾ ಇರ್ತಾರೆ. ಅಷ್ಟರಲ್ಲಿ ಸುಬ್ಬು ಅವ್ರಿಗೆ ವೀರು ಅವರೇ ಫೋನ್ ಮಾಡ್ತಾರೆ. ಯಜಮಾನ್ರೆ ಫೋನ್ ಮಾಡ್ತಾರೆ ಮೇಡಮ್ ಅಂತ ಹೇಳಿ ಮಾತಾಡ್ತಾರೆ. ಹಾಂ ಹೇಳಿ ಯಜಮಾನ್ರೆ ಅಂತ ಹೇಳ್ತಾರೆ. ಆಗ ವೀರು ಅವರು ಸುಬ್ಬು ನಿನ್ನ ಜೊತೆ ಒಂದು ವಿಷಯನ ಮಾತಾಡಬೇಕು, ಏನು ಅಂತಂದರೆ ನಾನು ನನ್ನ ಹುಟ್ಟುಹಬ್ಬನ ಸೆಲೆಬ್ರೇಟ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳ್ಬಿಡ್ತಾರೆ. ಅದನ್ನು ಕೇಳ್ಬಿಟ್ಟು ಸುಬ್ಬು ಮತ್ತು ಶ್ರಾವಣಿಗೆ ಫುಲ್ ಶಾಕ್ ಆಗುತ್ತೆ, ಜೊತೆಗೆ ಖುಷಿನೂ ಕೂಡ ಆಗುತ್ತೆ. ಇದಾಗಿತ್ತು ಈ ಸಂಚಿಕೆ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.